ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರೂ ಕೂಡ ಟೈಟಲ್ ನೋಡಿಬಿಟ್ಟೆ ಕ್ಲಿಕ್ ಮಾಡ್ತಾ ಇದ್ದೀರಾ. ಏನಕ್ಕೆ ಅಂದರೆ ಓದಬೇಕು ಅಂತ ಮನಸ್ಸಿದೆ, ಹೌದಲ್ವಾ? ಮನಸ್ಸಿದ್ದರೆ ಮಾರ್ಗ ಅಂತ ಕರಿತೀವಿ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ದಾರಿಗಳು ಯಾವಾಗ ನಿಮಗೆ ಓಪನ್ ಆಗ್ತವೆ ಅಂದರೆ ಮನಸ್ಸನ್ನು ತಾವುಗಳು ಮಾಡಬೇಕು. ಆವಾಗ ನಿಮಗೆ ಈ 24 ತಾಸು ಏನು ಗಂಟೆ ಇದೆಯೋ ನಿಮ್ಮ ಎಕ್ಸಾಮಿಗೆ ಓದಲಿಕ್ಕೆ ಅದು ಕೂಡ ಜಾಸ್ತಿ ಅನ್ನಿಸ್ತಾ ಹೋಗುತ್ತೆ. ಎನಿಹೋ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ನಮ್ಮ ಒಂದು ಟೈಟಲಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ಹೌ ಟು ಸ್ಟಡಿ, ವಾಟ್ ಟು ಸ್ಟಡಿ, ವಿಚ್ ಸಬ್ಜೆಕ್ಟ್, ಹೌದಲ್ವಾ, ಆನ್ ವಾಟ್ ಟೈಮ್, ಯಾವ ಸಮಯದಲ್ಲಿ ಯಾವ ಸಬ್ಜೆಕ್ಟನ್ನು ಹಾಗೂ ಯಾವ ದಿನದಂದು ಓದಬೇಕು, ಯಾವ ರೀತಿಯಾಗಿ ನಿಮ್ಮ ಸ್ವಂತ ಟೈಮ್ ಟೇಬಲನ್ನು ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ಟೈಮ್ ಟೇಬಲಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕಲಿಸ್ತಾ ಇದ್ದೇನೆ. ಯಾಕಂದರೆ ನಮ್ಮ ಪ್ರಿಪೇಟ್ರಿ ಎಕ್ಸಾಮ್ ಬಂದುಬಿಟ್ಟು ನಿಮಗೆ ಎಲ್ಲರಿಗೂ ಕೂಡ 16 ಜಾನ್ವರಿ 16ರಿಂದ ಹೌದಲ್ವಾ ಪ್ರಾರಂಭ ಆಗುತ್ತೆ. 25 ಹೌದಲ್ವಾ. ಈಗ ನಿಮಗೆ ಉಳಿದಿರುವಂತಹ ದಿನಗಳು ಒಂದು 20 ದಿನಗಳು ಅಂತ ತಗೊಳ್ಳಿ ನೀವು. 20 ಡೇಸ್ ಲೆಫ್ಟ್, 20 ದಿನಗಳು. ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ದ್ವಿತೀಯ PUC ವಿದ್ಯಾರ್ಥಿಗಳಾಗಿರ್ಬೋದು, ಈ 20 ದಿನಗಳಲ್ಲಿ ತಾವುಗಳು ಏನೆಲ್ಲ ಮ್ಯಾಜಿಕ್ ಮಾಡಬೇಕು. ಯಾಕಂದರೆ ನೋಡಿ, ಇಲ್ಲಿ 16, ಇಲ್ಲಿ ಈ ತಿಂಗಳಲ್ಲಿ ಒಂದು 4 ದಿನ ಸಿಗ್ಬೋದು ನಿಮಗೆ. ಟೋಟಲ್ 20 ಡೇಸಲ್ಲಿ ತಾವುಗಳು ಏನೆಲ್ಲ ಮ್ಯಾಜಿಕ್ ಮಾಡಬೇಕಾಗತ್ತೆ ಅಂದರೆ, ಯಾಕಂದರೆ ಟೋಟಲ್ ಯು ಹ್ಯಾವ್ 6 ಸಬ್ಜೆಕ್ಟ್ಸ್. ನಿಮಗಿರುವಂಥದ್ದು 6 ಸಬ್ಜೆಕ್ಟ್ಗಳು, SUB JE CTS, ಹೌದಲ್ವಾ. ಟೋಟಲ್ 6 ಸಬ್ಜೆಕ್ಟ್ಗಳು ಇದ್ದಾವೆ. ಪ್ರತಿಯೊಂದು ಸಬ್ಜೆಕ್ಟಿಗೆ ತಾವುಗಳು 3 ದಿನಗಳು ಕೊಟ್ಟರು ಕೂಡ ಅದಕ್ಕೆ 18 ದಿನಗಳು ಕಂಪ್ಲೀಟ್ ಆಗುತ್ತೆ ಸರ್. 18, ಹೌದಲ್ವಾ, 18 ಡೇಸ್. ನೋಡಿ, ನಮ್ಗೆ ಉಳಿದಿರೋದು 20 ದಿನಗಳು. ಅದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿಗೆ 3 ದಿನ ಓದ್ತೀನಿ ಸರ್ ನಾನು. 3 ದಿನದಲ್ಲೇ ಸಂಪೂರ್ಣವಾಗಿ ನಾನು ಆ ಸಬ್ಜೆಕ್ಟನ್ನು ಕವರ್ ಮಾಡ್ತೀನಿ ಅಂತವ್ರು ಇದ್ದೀರಾ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ? ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನೋಡಿ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಯಾರಿಗೆ ಇದು ಈಸಿ ಟಾಸ್ಕ್ ಆಗುತ್ತೆ ಅಂದರೆ 3 ದಿನದಲ್ಲಿ ಪೂರ್ತಿ ಟೆಕ್ಸ್ಟ್ ಬುಕ್ ಓದಬೇಕೀಗ. ಯಾಕೆಂದರೆ ನಿಮ್ಮ ಒಂದು ಪ್ರಿಪೇಟ್ರಿ ಎಕ್ಸಾಮಿಗೆ ಫುಲ್ ಸಿಲೆಬಸ್ ಇರುತ್ತೆ. ಎಷ್ಟಿರುತ್ತೆ ಸರ್? ಫುಲ್ ಸಿಲೆಬಸ್ಸು. ಎಲ್ಲ ಕಡೆಯೂ ಕೂಡ ಪ್ರತಿಯೊಂದು ಸಬ್ಜೆಕ್ಟಿಗೂ ಫುಲ್ ಸಿಲೆಬಸ್ಸನ್ನೇ ಕವರ್ ಮಾಡುವಂಥದ್ದು. ನಿಮ್ಮ ಪ್ರಾಕ್ಟೀಸ್ ಪ್ರಿಪೇಟ್ರಿ ಆಗಿರ್ಬೋದು ಅಥವಾ ಪ್ರಿಪೇಟ್ರಿ 1, ಪ್ರಿಪೇಟ್ರಿ 2 ಅಂತ ಆಗಿರ್ಬೋದು, ನಿಮ್ಮ ಕಾಲೇಜಿನಲ್ಲಿ ಯಾವ ರೀತಿಯಾಗಿ ಮಾಡ್ತಾರೋ ಆ ರೀತಿಯಾಗಿ ಫುಲ್ ಸಿಲೆಬಸ್ಸಿಗೆ ತಾವುಗಳು 3 ದಿನಗಳಲ್ಲಿ ಇನ್ 3 ಡೇಸ್, ಹೌದಲ್ವಾ, ಇನ್ 3 ಡೇಸ್ 3 ದಿನಗಳಲ್ಲಿ ಫುಲ್ ಸಿಲೆಬಸ್ಸನ್ನು ಕವರ್ ಮಾಡೋಕ್ಕೆ ಆಗತ್ತಾ? ಈಗಲೂ ಕೂಡ ಸಮಯ ಇದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ತಾವುಗಳು ಬರಿತಾ ಇರುವಂಥದ್ದು ಪ್ರಿಪೇಟ್ರಿ ಎಕ್ಸಾಮ್ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಕರಿತೀವಿ. ಇದನ್ನು ಯಾಕೆ ಹಾಗೆ ಮಾಡ್ತಾರೆ ಅಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಪೆಟ್ಟಾಗಬಾರ್ದು ಅಂತ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮುಂಚೆನೇ ತಾವುಗಳು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಲೇ ಕರಿತೀವಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ, ಯಾವ ಪ್ರಾಕ್ಟೀಸ್ ಆಗಬೇಕು ಅಂತ ಹೇಳಿದರೆ, ನನ್ನ ವಿದ್ಯಾರ್ಥಿಗಳೇ, ಪದೇ ಪದೇ ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ, ರೈಟಿಂಗ್ ಪ್ರಾಕ್ಟೀಸ್ ಆಗಬೇಕು. ಈ ರೈಟಿಂಗ್ ಪ್ರಾಕ್ಟೀಸ್ ಆಗಲಿಲ್ಲ ಅಂದರೆ ಯಾವುದೇ ಸಬ್ಜೆಕ್ಟಲ್ಲಿ ಆಗಿರ್ಬೋದು, ಬಯೋ ಆಗಿರ್ಬೋದು, ಬಯೋದಲ್ಲಿ ನಿಮಗೆ ಡ್ರಾಯಿಂಗ್ ಪ್ರಾಕ್ಟೀಸ್ ಕೂಡ ಆಗಬೇಕು. ನಾನು ಇಷ್ಟೇ ಹೇಳುವಂಥದ್ದು, ಬರೀ ಚಿತ್ರ ನೋಡ್ಕೊಂಡು ಕೂತೆ ನಾನು ಅಂತ ಹೇಳಿದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಮಾರ್ಕ್ಸ್. ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್. ಮ್ಯಾಥಮೆಟಿಕ್ಸು ಆಗಿರ್ಬೋದು, ಬರೀ ಫಾರ್ಮುಲಾ ನೋಡ್ಕೊಂಡು ಕೂತೆ ನಾನು ಅಂತ ಹೇಳಿದರೆ ಏನು ನಿಮ್ಮ ಕೈಯಲ್ಲಿ ಸಾಧನೆ ಮಾಡಲಿಕ್ಕಾಗಲ್ಲ. ಲಿಟ್ರೇಚರೇ ಆಗಿರ್ಬೋದು, ಕತೆ ಪೂರ್ತಿ ಗೊತ್ತು ಸರ್ ಅಂದರೂ ಕೂಡ ಜಾಸ್ತಿ ಅಂದರೆ 3 to 4 ಲೈನ್ಸ್ ಯು ಕ್ಯಾನ್ ರೈಟ್ ಇನ್ ಎಕ್ಸಾಮ್, ದಟ್ಸ್ ಆಲ್. ಇಫ್ ಯು ಡೂ ಪ್ರಾಕ್ಟೀಸ್ ಡೈಲಿ ಯು ಕ್ಯಾನ್ ಫಿಲ್ ದಟ್ ಶೀಟ್. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ರೈಟಿಂಗ್ ಪ್ರಾಕ್ಟೀಸು ಬಹಳ ಇಂಪಾರ್ಟೆಂಟು ಆಗಿರುತ್ತೆ. ಹೋಪ್ ಇದು ನಿಮಗೆ ಭಾಳ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಟೈಮ್ ಟೇಬಲ್ ಯಾವ ರೀತಿಯಾಗಿ ಸೆಟ್ ಮಾಡ್ಕೋಬೇಕು, ಯಾವ ಸಬ್ಜೆಕ್ಟ್ ಯಾವತ್ತು ಓದಬೇಕು, ಆಯಿತಾ? ಇವತ್ತೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ಏನೇನೆಲ್ಲ ಕವರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ನೋಡಿ, ಹೌ ಟು ರೀಡ್ ಅಂತ. ಹೌ ಟು ರೀಡ್ ಯಾವ ರೀತಿಯಾಗಿ ಓದಬೇಕು ಸರ್, ಎಷ್ಟು ಓದಿದರೂ ನೆನಪೇ ಉಳಿತಾ ಇಲ್ಲ ಅಂತ. ಹೌ ಟು ರೀಡ್ ಅಂತ, ಹೌದಲ್ವಾ? ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದ ಬೆಸ್ಟ್ ವೇ, ಒಳ್ಳೆಯ ವೇ ಯಾವುದು ಅಂತ ಹೇಳಿದರೆ, ಆಯಿತಾ, ನೆನಪಿನ ಶಕ್ತಿಯನ್ನು ಉಳಿಸಿಕೊಳ್ಳಲು ಒಳ್ಳೆಯ ವೇ ಅಂತ ಹೇಳಿದರೆ ನೋಡಿ, 2 hours 2 ಗಂಟೆಗಳ ಕಾಲ ಓದಬೇಕು. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ 2 ಗಂಟೆಗಳ ಕಾಲ ತಾವುಗಳು ಮನಸ್ಸನ್ನು, ನಾನು ಹೇಳ್ತೀನಲ್ವ, ನಿಮ್ಮ ಕಾನ್ಸಂಟ್ರೇಷನನ್ನು, ನಿಮ್ಮ ಮೊಬೈಲ್ಗಳನ್ನು ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ದಯವಿಟ್ಟು ಮೊಬೈಲೇ ರೀಚಾರ್ಜ್ ಮಾಡೋಕ್ಕೆ ಹೋಗ್ಬೇಡಿ ಸರ್. ಇದೊಂದು ತಿಂಗಳು 2 ತಿಂಗಳು ಅಡ್ಜಸ್ಟ್ ಮಾಡ್ಕೊಂಬಿಡಿ ಲೈಫನ್ನು. ಹೀ ಈಸ್ ಯುವರ್ ಎನಿಮಿ. ನಿಮ್ಮ ದೊಡ್ಡ ಶತ್ರು ಯಾರು ಅಂದರೆ ಇದೇ ನಿಮ್ಮ ಮೊಬೈಲು ಸರ್. ಇದನ್ನು ಫಸ್ಟು
ದೂರವಿಡಿ. ಈ 2 ಗಂಟೆಗಳ ಕಾಲ ಒಂದು ಸಬ್ಜೆಕ್ಟನ್ನು ಓದಿ. ಸಪೋಸ್ ಇಂಗ್ಲೀಷ್ ಬೇಡಪ್ಪ, ಡಿಫಿಕಲ್ಟ್ ಸಬ್ಜೆಕ್ಟಿಗೆ ಹೋಗೋಣ. ಫಿಸಿಕ್ಸು ಆಯಿತಾ, ಅಥವಾ ನಿಮ್ಮ ಕೆಮಿಸ್ಟ್ರಿ, ಅಥವಾ ನಿಮ್ಮ ಮ್ಯಾಥ್ಸು, ಅಥವಾ ನಿಮ್ಮ CS, ಅಥವಾ ನಿಮ್ಮ ಬಯೋ, ಹೌದಲ್ವಾ? ಇಂತಹ ಸಬ್ಜೆಕ್ಟ್ಗಳನ್ನು ಡಿಫಿಕಲ್ಟ್ ಏನು ಸರ್ ನಮ್ಮನ್ನು ಬಿಟ್ಟುಬಿಟ್ರಿ ಅಂತ ಆಮೇಲೆ ಬೇರೆಯವರು ಹೇಳಿದ್ರ, ನಿಮ್ಮ ಎಕನಾಮಿಕ್ಸ್ ಆಗಿರ್ಬೋದು, ನಿಮ್ಮ ಅಕೌಂಟ್ಸ್ ಆಗಿರ್ಬೋದು, ಹೌದಲ್ವಾ, ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ನಿಮ್ಮ ಹಿಸ್ಟ್ರಿ ಆಗಿರ್ಬೋದು, ಆಯಿತಾ, ನಿಮ್ಮ ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, 2 ಗಂಟೆಗಳ ಸತತ ಕಂಟಿನ್ಯೂಯಸ್ ಆಗಿ 2 ಗಂಟೆ ಓದಬೇಕು. ಓದಿದ ನಂತರ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಾಗಿರಬೇಕು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ? ನೋಡಿ, ಕ್ಲೋಸ್ ಯುವರ್ ನೋಟ್ಸ್, ಕ್ಲೋಸ್ ಯುವರ್ ಮೆಟೀರಿಯಲ್. ನಿಮ್ಮ ನೋಟ್ಸು, ನಿಮ್ಮ ಟೆಕ್ಸ್ಟ್ ಬುಕ್ಕು TB, ನಿಮ್ಮ ಮೆಟೀರಿಯಲ್ ಏನಿದೆಯೋ ಎಲ್ಲದೂ ಕೂಡ ಕ್ಲೋಸ್ ಮಾಡಿ ಓದಿದಂತಹ ಪಾಠಗಳಲ್ಲಿ ನೋಡಿ ಸರ್, ನಿಮಗೆ ಯಾರು ಏನು ಹೇಳ್ಕೊಡ್ತಾರೋ, ಬಟ್ ನಾನು ನನ್ನ ವಿದ್ಯಾರ್ಥಿಗಳಿಗೆ ಇದನ್ನೇ ಕಲಿಸೋದು. ನಾನು ನೋಡ್ರೋ 2 ಗಂಟೆಗಳ ಕಾಲ ಸತತವಾಗಿ ಓದಿ, 2 hours ಕಂಟಿನ್ಯೂಯಸ್ ಆಗಿ ಓದಿ. ನಿಮ್ಮ ನೋಟ್ಸು ಕ್ಲೋಸ್, ಟೆಕ್ಸ್ಟ್ ಬುಕ್ಕು ಕ್ಲೋಸು, ಮೆಟೀರಿಯಲ್ಲು ಕ್ಲೋಸ್. ಈ 2 ಗಂಟೆಗಳಲ್ಲಿ ಇದನ್ನೆಲ್ಲ ಯೂಸ್ ಮಾಡಿರ್ತೀರಾ, ಎಲ್ಲದೂ ಕೂಡ ಕ್ಲೋಸು. ನಾನು ನಿಮ್ಗೆ ಹೇಳಿದ್ನಲ್ವಾ, ಏನು ಹೇಳಿದೆ ನಾನು ನಿಮಗೆ? 3 ಮಾಡಲ್ ಕ್ವಶನ್ ಪೇಪರು ನಿಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗಿದೆ. ಸೆಕೆಂಡ್ ಇಯರ್ PUC ಫಸ್ಟ್, ಹೌದಲ್ವಾ? 1 ಮಾಡಲ್ ಕ್ವಶನ್ ಪೇಪರು ನಮ್ಮ ಫಸ್ಟ್ PUC ವಿದ್ಯಾರ್ಥಿಗಳಿಗಿರದೇ 1 ಮಾಡಲ್ ಕ್ವಶನ್ ಪೇಪರು. ಈ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ನೀವು ಓದಿರುವಂತಹ ಟಾಪಿಕ್ಕಿನ ಮೇಲೆ, ನೀವು ಓದಿರುವಂತಹ ಪಾಠಗಳ ಮೇಲೆ ಯಾವೆಲ್ಲ ಪ್ರಶ್ನೆಗಳಿವೆ, ನಿಮ್ಮ ಒಂದು ನೋಟ್ಬುಕ್ಕೋ ಅಥವಾ ಪೇಪರೋ ಅಥವಾ ಒಂದು 100 ಪೇಜ್ ನೋಟ್ಬುಕ್ಕೋ ಏನೋ ಒಂದು ಇಡೀ ಸಪ್ರೇಟಾಗಿ ಅವತ್ತು ಸಂಪೂರ್ಣವಾಗಿ ಮಾಡಲ್ 1ನಲ್ಲಿ ಏನೇನಿದೆ, 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, ಅಥವಾ ಮ್ಯಾಥ್ಸ್ ದ ಫಾಲೋಯಿಂಗು ಎಲ್ಲೆಲ್ಲಿ ಏನಿದೆಯೋ ಸಂಪೂರ್ಣವಾಗಿ ಮುಗಿಸ್ಬೇಕು. ನೀವಾದರೂ ಅಷ್ಟೇ ಪ್ರಥಮ PUC ವಿದ್ಯಾರ್ಥಿಗಳು, ನೀವು ಕೂಡ ಮುಗಿಸ್ಬೇಕು. ಯಾವತ್ತು ಓದ್ತಿರೋ ಅವತ್ತೇ ಬರೀಬೇಕು, ಅವಾಗೇ ಬರೀಬೇಕು. ಹೇಳ್ತಾ ಇರೋದು ಗೊತ್ತಾಗ್ತದೆ ಅಂದ್ಕೊಂಡಿದ್ದೀನಿ. ಈಗ ನಾನು ನನ್ನ ವಿಡಿಯೋವನ್ನು ನೋಡ್ತಾ ಇರ್ತೀರ, ಒಂದು ಇಂಗ್ಲೀಷಲ್ಲಿ ನಾನು ನಿಮಗೆ ಈಗ ವಾಟರ್ ಅಂತ ಒಂದು ಪೋಯಮ್ ಇದೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ನಾನು ಅದ್ರ ಬಗ್ಗೆ ಡಿಸ್ಕ್ರಿಮಿನೇಷನ್ ಬಗ್ಗೆ ಯಾವ ರೀತಿಯಾಗಿ ಹೌ ದಿ ವಾಟರ್ ಈಸ್ ಯೂಸ್ಡ್ ಆ್ಯಸ್ ಎ ಸಿಂಬಲ್ ಫಾರ್ ಡಿಸ್ಕ್ರಿಮಿನೇಷನ್ ಆಗಿ ಅದನ್ನು ಯಾವ ರೀತಿಯಾಗಿ ಬಳಸ್ಕೊಂಡ್ರು ಮೆಟಫರ್ ಆಗಿ ಅಂತ, ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಹೇಳಿರ್ತೇನೆ. ಹೌ ದಿ ಪಂಚಮಾಸ್ ಯೂಸ್ ಟು ಸಫರ್ ಇನ್ ದ ಹ್ಯಾಂಡ್ ಆಫ್ ದಿ ಅಪ್ಪರ್ ಕ್ಯಾಸ್ಟ್ ಪೀಪಲ್ ಅಂತ, ಹೌ ದಿ ಅಪ್ಪರ್ ಕ್ಯಾಸ್ಟ್ ಪೀಪಲ್ ಟ್ರೀಟೆಡ್ ದಿ ಲೋವರ್ ಕ್ಯಾಸ್ಟ್ ಪೀಪಲ್, ಇದ್ರ ಬಗ್ಗೆ ಎಲ್ಲ ಹೇಳಿರ್ತೀನಿ. ಎಲ್ಲ ಕೇಳ್ತೀರಾ, ಎಲ್ಲದೂ ಕೂಡ ನಿಮಗೂ ಕೂಡ ಗೊತ್ತು, ಸಮಾಜದಲ್ಲಿ ಇದೇ ನಡೀತಾ ಇರುತ್ತೆ. ಆದರೆ ಬರೀಲಿಕ್ಕಾಗಲ್ಲ. ಬರೆಯೋದು ಯಾವಾಗ ಅಂತ ಹೇಳಿದರೆ, ಪಾಠಗಳನ್ನು ಓದಿದಾಗ, ಕೇಳಿದಾಗ ಅದನ್ನು ತಾಗಳು ಏನು ಮಾಡಬೇಕು ಅಂತ ಹೇಳಿದರೆ, ಸೇಮ್ ಟೈಮಲ್ಲಿ ರೈಟ್ ಆ್ಯಂಡ್ ಪ್ರಾಕ್ಟೀಸ್, ರೈಟಿಂಗ್ ಆಗಬೇಕು. ನೀವು ಬಹಳ ವೀಕ್ ಇದ್ದೀರಾ ಸರ್, ಐ ಆಮ್ ವೆರಿ ವೀಕ್, ರೈಟಿಂಗ್ ಪ್ರಾಕ್ಟೀಸಲ್ಲಿ ಬಹಳ ವೀಕ್ ಇದ್ದೀನಿ ಅಂದರೆ ನಿಮ್ಮ ಕೈಯಲ್ಲಿ ಯಾವ ಕಾರಣಕ್ಕೂ ಫಸ್ಟ್ ಕ್ಲಾಸು ಕೂಡ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಹೋಯ್ತೆ ಕಾಪಿ ಮಾಡ್ತಿರೋ ಬಿಡ್ತಿರೋ ನೋಡಿ, ಕಾಪಿ ಫಸ್ಟ್ ಸ್ಟೆಪ್ ಈಸ್ ಕಾಪಿ ಆ್ಯಂಡ್ ರೈಟ್ ಅಂತ. ಕಾಪಿ ಮಾಡಿ ಬರೀರಿ ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪಲ್ಲಿ ತಾವು ಟ್ರೈ ಟು ರೈಟ್ ವಿತೌಟ್ ಸೀಯಿಂಗ್, ಇಷ್ಟೇ. ಥರ್ಡ್ ಸ್ಟೆಪ್ಪಲ್ಲಿ ಟ್ರೈ ಟು ರೈಟ್ ಆ್ಯಂಡ್ ಫಾಲೋ ದ ರೂಲ್ಸ್. ಏನು ನೋಡಿ, ಫಸ್ಟಿಗೆ ಕಾಪಿ ಮಾಡಿ ಉತ್ತರಗಳನ್ನು ಬರೀರಿ, ನಿಮ್ಮ ಗೈಡಿಂದ ಆಗಿರ್ಬೋದು, ಮೆಟೀರಿಯಲಿಂದ ಆಗಿರ್ಬೋದು. ಸೆಕೆಂಡಲ್ಲಿ ವಿತೌಟ್ ಕಾಪಿಂಗ್ ಟ್ರೈ ಟು ರೈಟ್, ಇಲ್ಲಿ 1 ಪೇಜ್ ತುಂಬಿರುತ್ತೆ, ಇಲ್ಲಿ ಅರ್ಧ ಪೇಜ್ ತುಂಬುತ್ತೆ. ಆದರೆ ಲಾಸ್ಟ್ ಸ್ಟೆಪ್ ಏನಿದೆ ಅಂದರೆ, ನಿಮ್ಮ ಈ ಮಾಡಲ್ ಕ್ವಶನ್ ಪೇಪರಿಂದ ಕ್ವಶನ್ಸ್ಗಳನ್ನು ಎತ್ಕೊಂಡು ಆ ಕ್ವಶನನ್ನು ಆನ್ಸರ್ಗಳನ್ನು ಮಾಡಿ, ಆವಾಗ ನೀವು ಪರ್ಫೆಕ್ಟ್ ಆಗ್ತೀರಾ. ವಾಟ್ ಯು ಆರ್ ಡೂಯಿಂಗ್ ಮಿಸ್ಟೇಕ್, ಏನೇನೋ ಮಿಸ್ಟೇಕ್ ಮಾಡ್ತಾಯಿದ್ದೀರಾ ಅಂದರೆ, ಬೆಳಗ್ಗೆ 2 ತಾಸು ಓದಿದೆ, ಸಂಜೆ ಒಂದು 2 ತಾಸು ಓದಿದೆ, ಮುಗೀತಪ್ಪ ಅಂತ ಅಂದರೆ ಹಾಳೆಗಳನ್ನು ತಿರುಗಿಸೋದ್ರಿಂದ ನಿಮಗೇನು ಕೂಡ ಲಾಭವಿಲ್ಲ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದೆ ಹೌ ಟು ರೀಡ್ ಆಯಿತು. ಇನ್ನೊಂದು ನಿಮಗೆ ಒಂದು ಡೌಟ್ ಇದೆ, ಆಯಿತಾ? ಏನು ಅಂದರೆ, ವಿಚ್ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟು ಯಾವ ಸಮಯದಲ್ಲಿ ಓದಬೇಕು ಅಂತ. ಈಗ ನಿಮಗೆ 3 ಟೈಮಿಂಗ್ಸನ್ನು ಇಲ್ಲಿ ಹಾಕ್ಬಿಡ್ತೀನಿ. ಒಂದು ಮಾರ್ನಿಂಗು, ಒಂದು ಆಫ್ಟರ್ನೂನು ಹಾಗೂ ಒಂದು ಈವ್ನಿಂಗ್. ಇದನ್ನು ಬಿಟ್ಟು ಮತ್ತೆ ಭಾಳ ಜನದ್ದು ನೈಟ್ ಅಂತ ಇದೆಯಪ್ಪ. ಹಾಂ, ಬನ್ನಿ ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಮಾರ್ನಿಂಗ್ ಸಮಯ ಇದೆ ಅಲ್ವಾ, ನನ್ನ ಪ್ರಕಾರ ನಾನು ಇದಕ್ಕೆ
ರೈಟ್ ಅಂತಲೇ ಹಾಕ್ತಾ ಇದ್ದೀನಿ. ಇದು ನಿಮ್ಮ ಡೈಮಂಡ್ ಪ್ರೀಷಿಯಸ್ ಟೈಮ್ ಅಂತ ಹೇಳ್ತೀವಿ. ನಿಮಗೆ ದೇವರು ಕೊಟ್ಟಿರುವಂತಹ ಸಮಯ, ಎದ್ದು ಓದೋ ಅಂತ. ಅದು ಯಾವ ಸಮಯ ಅಂತ ಹೇಳಿದರೆ ಇದನ್ನು 4:15 ಸಮಯ ಅಂತ ನಾವು ಕರಿತೀವಿ. ಇದನ್ನು ನೀವು ಕನ್ನಡದಲ್ಲಿ ಬ್ರಹ್ಮ ಮುಹೂರ್ತಮ್ ಅಂತ ಹೇಳ್ತೀರಾ. ನಾವು ನಮ್ಮ ಒಂದು ಇಸ್ಲಾಂ ಧರ್ಮದಲ್ಲಿ ಇದನ್ನು ತಾಜುದ್ ಕ ಟೈಮ್ ಅಂತ ಹೇಳ್ತೀವಿ. ಅಂದರೆ ಎಲ್ಲರೂ ಮಲಗಿರುವಾಗ ಎದ್ದುಬಿಟ್ಟು ದೇವರ ಒಂದು ಧ್ಯಾನವನ್ನು ಮಾಡಿಬಿಟ್ಟು ಒಂದು 5 ನಿಮಿಷ ಸರ್ ದೇವರನ್ನು ನೆನೆಸ್ಕೊಂಡು ನಿಮ್ಮ ಮನಸ್ಸನ್ನು ಏಕಾಗ್ರತೆ ಮಾಡಿಕೊಂಡು ಮನಸ್ಸೇ ಚಂಚಲ ಅಂತ ಹೇಳ್ತೀವಿ, ಅದನ್ನೆಲ್ಲ ಕಂಟ್ರೋಲ್ ಮಾಡಿ. ಈ 4:15ಇಂದ ಓಕೆ ಸತತವಾಗಿ 2 ಗಂಟೆ ಅಂದರೆ 6:15 ಗಂಟೆ, ಇಲ್ಲ ಅರ್ಧ ಗಂಟೆ ನಿಮ್ಮ ಫ್ರೆಶ್ ಅಪ್ಪು ಅದು ಇದಕ್ಕೆ ಹೋಗ್ಬಿಡುತ್ತೆ ಆಯಿತಾ. ಜಾಸ್ತಿ ಏನು ತಿನ್ನೋಕ್ಕೆ ಹೋಗ್ಬಿಡಿ ಸರ್. ದಿಸ್ ಈಸ್ ನಾಟ್ ಎ ರೈಟ್ ಟೈಮ್ ಟು ಈಟ್, ದಿಸ್ ಈಸ್ ದ ರೈಟ್ ಟೈಮ್ ಟು ರೀಡ್. ಈ ಸಮಯದಲ್ಲಿ ಎಷ್ಟು ಓದ್ತಿರೋ ಅಷ್ಟು ಮನಸ್ಸಲ್ಲಿ ಉಳಿಯುತ್ತೆ. ಯಾಕಂದರೆ ಆಕ್ಸಿಜನ್ ಲೆವೆಲ್ OXYGEN ಆಕ್ಸಿಜನ್ O2 ಆಕ್ಸಿಜನ್ ಲೆವೆಲ್ ಬಹಳ ಇರುತ್ತೆ. ಯಾವ ಸಬ್ಜೆಕ್ಟು ಕಷ್ಟ ಅಂದ್ಕೊಂಡಿದ್ದೀರೋ ಆ ಸಬ್ಜೆಕ್ಟನ್ನ ಈ ಸಮಯದಲ್ಲಿ ಓದಿ. ನಾನು ಪರ್ಟಿಕ್ಯುಲರಾಗಿ ನಿಮ್ಗೆ ಹೇಳ್ತಾ ಇಲ್ಲ ಯಾವ ಸಬ್ಜೆಕ್ಟು ಅಂತ. ಈಗ ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಂತೂ ಇಂಗ್ಲೀಷು ಈ ಲೆವೆಲ್ಲಿಗೆ ಅವರಿಗೆ ಕಷ್ಟ ನನಗನ್ಸೋದು. ಹಾಗಾಗಿ ತಾವುಗಳು ಮಾರ್ನಿಂಗ್ ಎದ್ದುಬಿಟ್ಟು ಈ ಕೆಲಸ ಮಾಡಿದರೆ, ನಾನು ಹೇಳ್ತೀನಿ ಇರೋದೇ 3 ದಿನ ಸರ್, ಆ 3 ದಿನ ಹೀಗೆ ನೀವು ಮಾಡಿ ನಾನು 2 ಪಾಠಗಳು ಮುಗಿಸ್ಕೊಂಡ್ರೆ 6 ಪಾಠಗಳು ಖಲಾಸು. ನೀವು ಈ ಆಫ್ಟರ್ನೂನ್ ಸೆಷನನ್ನು ನಾನು ಎದಕ್ಕೂ ಕೂಡ ಓದಬೇಡಿ ಅಂತಲೇ ಹೇಳೋದು ಮಕ್ಕಳಿಗೆ. ಈ ಆಫ್ಟರ್ನೂನ್ ಸೆಷನಲ್ಲಿ ಯಾವತ್ತೂ ಕೂಡ ತಾವುಗಳು ಎಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರೆ ನೋಡಿ ಆಯಿತಾ, ಚೆನ್ನಾಗಿ ಊಟ ಮಾಡಿ ಒಳ್ಳೆಯ ಒಂದು ಸ್ಲೀಪ್ ತಗೋಬೇಕು, ಒಳ್ಳೆ ಮಲಗಬೇಕು. ಮನುಷ್ಯ ಮಲಗಿ ಎದ್ದರೆ ನಾನು ಹೇಳ್ತೀನಲ್ವ, ಮನುಷ್ಯನ ಏನಂತೀರ ಸರ್, ದೇಹ ರಿಲ್ಯಾಕ್ಸ್ ಆಗಿ ಒಳ್ಳೆಯ ಫ್ರೆಶ್ ಇದ್ದರೆ ಮನುಷ್ಯ ಬಹಳ ಏನು ಅಂದರೆ ಕೆಲಸಗಳನ್ನು ನಿರ್ವಹಿಸ್ಬೋದು. ಈ ಈವ್ನಿಂಗ್ ಸಮಯ ಕೂಡ ಬಹಳ ಒಳ್ಳೆಯ ಸಮಯ ಇದು ನಿಮಗೆ. ಯಾಕಂದರೆ ನೀವೇ ಮೈಂಡ್ ಸೆಟ್ ಮಾಡಿದ್ದೀರಾ ಐ ಆಮ್ ಫ್ರೀ ಡ್ಯೂರಿಂಗ್ ಈವ್ನಿಂಗ್ ಟೈಮ್ ಅಂತ. ಈ 7 ಗಂಟೆಯಿಂದ ಹಿಡಿದು ಆಯಿತಾ 7ರಿಂದ 9 ಎಲ್ಲರಿಗೂ ಮರ್ತು ಬಿಡಬೇಕು. ಅಪ್ಪ ಅಮ್ಮ ಊಟ ತಿಂಡಿ ಎಲ್ಲದೂ ಮರ್ತು ಬಿಡಬೇಕು, ಏನೇನು ಸ್ನ್ಯಾಕ್ಸು ಅವು ಇವು ಅಂತ. ನಿಜವಾಗಿಯೂ ಈ ಸಮಯದಲ್ಲಿ 5ರಿಂದ 6 ಗಂಟೆ ನಿಮಗೇನು ಇಷ್ಟನೋ ಅದನ್ನು ತಿನ್ನಿ. ಯಾಕಂದರೆ ನಮಗೆ ಇಷ್ಟವಾದದ್ದನ್ನು ತಿಂದರೆ ನಮ್ಮ ಹಾರ್ಮೋನ್ಸ್ಗಳು ಆ್ಯಕ್ಟಿವ್ ಆಗ್ತವೆ. ವಿಡಿಯೋ ಸ್ವಲ್ಪ ಲೆಂತಿ ಆದರೆ ಕ್ಷಮಿಸಿ. ನನ್ನ ಉದ್ದೇಶ ಇಷ್ಟೇ ಪ್ರೀತಿಯ ಮಕ್ಕಳೇ. ಇದನ್ನು ನೀವು ಇವತ್ತು ರೂಢಿ ಮಾಡ್ಕೊಂಡ್ರೆ ಮುಂದಿನ ತಿಂಗಳು ಯಾವುದು ಅಂತ ಹೇಳಿದರೆ ಈ ಜನವರಿನೇ ಅಂದ್ಕೊಳ್ಳಿ ಇದು ಆಯಿತಾ. ಯಾಕಂದರೆ 4 ದಿನದಲ್ಲಿ ಜನವರಿ ಬರುತ್ತೆ. ಫೆಬ್ರವರಿ ತಿಂಗಳಲ್ಲಿ ಇದು ರೂಟೀನ್ ಆಗಿಬಿಡುತ್ತೆ ನಿಮಗೆ. ಬೆಳಗ್ಗೆ ಏಳುವಂಥದ್ದು 4:15ಗೆ. ಆವಾಗ ನಿಮಗೇನು ಡಿಸ್ಟರ್ಬೆನ್ಸ್ ಆಗೋಲ್ಲ. ಮಲಗಿದ್ರೂ ಕೂಡ ನಿಮ್ಮ ಆತ್ಮ ಇದೆ ಅಲ್ವಾ, ನಿಮ್ಮ ಇನ್ನರ್ ಸೋಲು ಅದು ಎಪ್ಸುತ್ತೆ, ಎದ್ದೇಳೋತಮ್ಮ ಅಂತ ಆಯಿತಾ. ಯಾವಾಗ ಅಂತ ಹೇಳಿದರೆ ಪ್ರಾಕ್ಟೀಸ್ ಮಾಡಿದಾಗ. ಸಂಜೆ ಕೂಡ 7ರಿಂದ 9 ಗಂಟೆ ಓದ್ತಾಯಿದ್ರಿ. ನಾನು ನಿಮ್ಗೆ ಹೇಳಿದೆ 2 ತಾಸು ಓದಬೇಕು ಕಂಟಿನ್ಯೂಸು. ಬೆಳಗ್ಗೆ 2 ತಾಸು ಓದಿದ್ರಿ ಇಲ್ಲಿ ಹೌದಲ್ವಾ, 4:30 to 6:30 ಇಲ್ಲಿ ಒಳ್ಳೆ ಒಂದು ರೆಸ್ಟನ್ನು ಮಾಡಿದ್ರಿ. ಇಲ್ಲಿ ನೋಡಿ 7 to 9 ಆಯಿತಾ, 9 hours. ಇಲ್ಲೂ 2 ತಾಸು ಸತತವಾಗಿ ಓದಿದ್ರಿ. ನಂತರ ಊಟಕ್ಕೆ ಹೋಗಿರಿ, 1 ಗಂಟೆ ಟೈಮ್ ಪಾಸ್ ಮಾಡಿ ಸರ್. ಅರ್ಧ ಗಂಟೆ ಊಟ ಮಾಡಿ 1 ಗಂಟೆ ಟೈಮ್ ಪಾಸ್ ಮಾಡಿ. ಲಾಸ್ಟು 10ರಿಂದ 10:15 ದಿಸ್ ಈಸ್ ಅ ರೈಟ್ ಟೈಮ್ ಟು ಸ್ಲೀಪ್. ಇದು ಮಲಗಲಿಕ್ಕೆ ಒಳ್ಳೆಯ ಸಮಯ. ಯಾವುದು ಅಂದರೆ 10:15. ಯಾರು 10:15 ಕರೆಕ್ಟಾಗಿ ಮಲಗಿ 4:15ಗೆ ಹೇಳ್ತಿರೋ ನಿಜವಾಗಿಯೂ ನಿಮ್ಮ ಆರೋಗ್ಯ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್, ನಿಮ್ಮ ಹೆಲ್ತು ಏನು ಇಶ್ಯೂನೇ ಆಗಲ್ಲ. ಎಷ್ಟೋ ಜನ ಸರ್ ನೀವು ಹೇಳ್ದಾಗಿಂದ 4:15ಗೆ ಹೇಳ್ತಾಯಿದ್ದೀನಿ, ನನಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್, ನೀವು ಹೇಳ್ದಾಗಿಂದ ನಾನು ಏನಂತೀರ ಈ ರೂಟೀನನ್ನು ಫಾಲೋ ಮಾಡ್ತಾಯಿದ್ದೀನಿ, ಆದರೆ ನನಗೆ ಬಹಳ ಕೋಲ್ಡ್ ಆಗ್ತಾಯಿದೆ, ಬಹಳ ಜ್ವರ ಬರ್ತಾಯಿದೆ, ನಿದ್ದೆನೇ ಸರಿ ಆಗ್ತಾಯಿಲ್ಲ, ಕ್ಲಾಸಲ್ಲೆಲ್ಲ ನಿದ್ದೆ ಬರ್ತಾಯಿದೆ. 2ರಿಂದ 3 ದಿನ ನಿದ್ದೆ ಬರ್ಬೋದು, 4ನೇ ದಿನ ನಿದ್ದೆ ಬರಲ್ಲ. ಅಂಥ ಮೈಂಡ್ ಸೆಟ್ಟನ್ನು ಮಾಡಿ ಆಯಿತಾ. ಎಷ್ಟೋ ಜನ ನೋಡಿದಿರಲ್ಲ, ಮದುವೆ ಇದ್ದಾಗ ರಾತ್ರಿಯೆಲ್ಲ ಮಲಗಿರಲ್ಲ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಮನೆಯಲ್ಲಿ ಕಾರ್ಯಗಳಿದ್ದಾಗ ಅಥವಾ ಅದಿದ್ದಾಗ. ಹಾಗೂ ನೀವು ಟ್ರಾವೆಲಿಂಗ್ ಮಾಡುವ ಸಮಯದಲ್ಲಂತೂ ಮಲಗೇ ಇರಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ, ಮಾರ್ನಿಂಗ್ 2 hours ಓದಿದ್ರಿ, ಈವ್ನಿಂಗ್ 2 hours ಓದಿದ್ರಿ. ಆದರೆ ಕೆಟ್ಟ ಚಾಳಿ ಇದೆ ನಮ್ಮ ಮಕ್ಕಳಿಗೆ. ಏನು ಅಂದರೆ ಸರ್ ನೈಟ್ ಅಂದರೆ ನನ್ನ ಪ್ರಾಣ, ನಾನು 1 ಗಂಟೆವರೆಗೂ ಓದ್ತೀನಿ ಅಂತ. ಈ 1 ಗಂಟೆವರೆಗೂ ಓದೋನು ದಯವಿಟ್ಟು ನಿಮ್ಮ ಕೈಲಿ ಯಾವುದೇ ಕಾರಣಕ್ಕೂ 4:15 ಹೇಳೋಕ್ಕಾಗಲ್ಲ. ಎದ್ದಿದ್ದೀರಾ ಅಂದರೆ ದೊಡ್ಡ ಪೇಷಂಟಾಗಿ ಎಕ್ಸಾಮ್ ಟೈಮಲ್ಲಿ ಯಾವುದೋ ಒಂದು ದೊಡ್ಡ ಕಾಯಿಲೆ ಹಚ್ಕೊಂಡು ಮಲಗಿರ್ತೀರಾ ಅಂತ. ಇಟ್ ಈಸ್ ನಾಟ್ ಪಾಸಿಬಲ್. ದಿಸ್ ಈಸ್ ಈ ಸಮಯ ಯಾರ್ದು ಅಂತ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್ ಸಮಯ. ಇದು ಕಾರ್ಬನ್ ಡೈಆಕ್ಸೈಡ್ ಸಮಯ. ಇದು ಕಾರ್ಬನ್ ಡೈಆಕ್ಸೈಡ್ ಅಂದರೆ ಅರ್ಥ ಆಯ್ತಲ್ವಾ. ಓದ್ತೀರಾ, ಖುಷಿಯಾಗಿ ಮಲಗ್ತೀರಾ, ಆದರೆ ನೀವು ಓದಿದ್ದೆಲ್ಲ ನೀವು ಎಕ್ಸಾಮ್ ಬರೆಯುವ ಸಮಯದಲ್ಲಿ ಇದು ನಿಮ್ಮ ಬ್ರೈನ್ ಅಂದ್ಕೊಳ್ಳಿ. ಒಂದು ಸೈಡು ಲೆಫ್ಟ್ ಬ್ರೈನು, ಒಂದು ಸೈಡು ರೈಟ್ ಬ್ರೈನ್ ಇರುತ್ತೆ. ಆಕ್ಸಿಜನ್ ಪ್ರಮಾಣ ಕಡಿಮೆ ಇದ್ದಾಗ ಈ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇರುತ್ತೆ. ಓದಿದ್ದೆಲ್ಲ
ಸ್ಟಕ್ ಆಗಿ ಕೂತ್ಕೊಂಡಿರುತ್ತೆ. ನೆನಪಿರಲ್ಲ ಅಂತಲ್ಲ, ಸ್ಟಕ್ ಆಗಿರುತ್ತೆ. ಆನ್ಸರ್ ಬರೆಯುವಾಗ 2 ಲೈನು 3 ಲೈನು 5ನೇ ಲೈನ್ ಅಂದ ತಕ್ಷಣ ಆನ್ಸರೇ ಹೊಳಿತಾ ಇರಲ್ಲ ನಿಮಗೆ. ಅದು ಯಾವಾಗ ಬರುತ್ತೆ ಅಂದರೆ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದಮೇಲೆ ಫಸ್ಟ್ ಆನ್ಸರ್ ಇದೆ ಅಲ್ವಾ, ಓದಿದ್ದ ಕಣ ಮರ್ತುಬಿಟ್ಟಿದ್ದೆ ಅಂತ. ಈ ರೀತಿಯಾಗಿ ಆಗುವಂಥದ್ದು ಯಾವಾಗ ಅಂತೇಳಿದರೆ, ಇಫ್ ಯು ಸ್ಪೆಂಡ್ ಯುವರ್ ಮೋರ್ ಟೈಮ್ ಡ್ಯೂರಿಂಗ್ ನೈಟ್, ರಾತ್ರಿಯ ಸಮಯದಲ್ಲಿ ಜಾಸ್ತಿ ಸಮಯ ನೀವು ಓದಿದರೆ ಇಂಥ ಕೆಲಸಗಳಾಗುತ್ತೆ. ಸೊ ಮೈ ಅಡ್ವೈಸ್ ಈಸ್, ದಿಸ್ ಈಸ್ ದ ರೈಟ್ ಟೈಮ್ ಟು ರೀಡ್ 4:30 to 6:30, 7 to 9 ಆಯಿತಾ. ಆಫ್ಟರ್ನೂನಲ್ಲಿ ಅಟ್ಲೀಸ್ಟ್ 1 ತಾಸು ಮಲಗಿ ಹೇಳಿ, ಒಳ್ಳೆಯ ನಿದ್ದೆಯನ್ನು ಮಾಡಿ, ಮೊಬೈಲನ್ನು ಆದಷ್ಟು ಒಂದು ದೂರ ಇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಆದರೆ ಇದರ ಜೊತೆಗೆ ಇನ್ನೊಂದು ವಿಷಯವನ್ನು ನಾನು ನಿಮ್ಗೆ ಹೇಳಬೇಕಿತ್ತು ಪ್ರೀತಿಯ ವಿದ್ಯಾರ್ಥಿಗಳೇ. ಬೇಜಾರಾಗ್ಬಿಟ್ರಪ್ಪ, 10 ನಿಮಿಷಕ್ಕಿಂತ ಜಾಸ್ತಿನೇ ಆಗಿಬಿಡುತ್ತೆ ಪ್ರತಿಯೊಂದು ವಿಡಿಯೋ. ಏನೋ ಇವರು ಹಿಂಗೆಲ್ಲ ಕೊರಿತಾರೆ ಅಂತ. ಇದು ಕೊರಿತಾ ಇಲ್ಲ ಕಣಪ್ಪ, ನಿಮಗೆ ಇರುವಂಥ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೇನೆ ಆಯಿತಾ. ನಿಮ್ಮ ಓನ್ ಟೈಮ್ ಟೇಬಲನ್ನು ಸೆಟ್ ಮಾಡಿ. ಓನ್ ಟೈಮ್ ಟೇಬಲ್ ಏನು ಸರ್ ಓನ್ ಟೈಮ್ ಟೇಬಲ್ಲು ಅಂತ ನೋಡಿ ಸರ್, ನೀವು ಓನ್ ಟೈಮ್ ಟೇಬಲ್ ಸೆಟ್ ಮಾಡಲಿಲ್ಲ ಅಂದರೆ ನಿಮ್ಮದೇ ಆದಂತಹ ನಿಮ್ಮ ಫ್ಯೂಚರನ್ನು ಹಾಳು ಮಾಡ್ಕೊತೀರ ಆಯಿತಾ. ನಿಮ್ಮ ಓನ್ ಟೈಮ್ ಟೇಬಲ್ ಒಂದು ಸೆಟ್ ಮಾಡಬೇಕು, ನಿಮ್ಮ ಒಂದು ರೂಟೀನನ್ನು ಸೆಟ್ ಮಾಡಬೇಕು. ನಾನು ಹೇಳಿದೆ, ಈಗ ನೀವು ಬೆಳಗ್ಗೆ 4:15 ಹೇಳಬೇಕು. ನಿಮ್ಮ ಮನೆಯಲ್ಲಿ ಎಷ್ಟೊತ್ತು ತಕ್ಕಾರ ಹೇಳಿ ಏನಾರು ಮಾಡಲಿ. 4:30 to 6:30 ಇದು ಸ್ಟಡಿ ಅವರ್ಸ್ ಅಂತ. ಸ್ಟಡಿ ಕ್ಲಿಯರ್ ಅಲ್ಲ ಫ್ಯೂ? ಯಾಕಂದರೆ ನೀವು ನಾಳೆ ನನಗೆ ಮತ್ತೆ ಮೆಸೇಜ್ ಹಾಕ್ತೀರಾ, ಮುಗೀತು ಇಲ್ಲಿನಿಂದ ನಿಮ್ಮದೇ ಜೀವನ. ಎಲ್ಲಿವರೆಗೂ ನಿಮ್ಮ ಜೀವನ ಅಂತ ಹೇಳಿದರೆ ಸಂಜೆ 6 ಗಂಟೆವರೆಗೂ. ಓಕೆ ನೋಡಿ, ಸಂಜೆ 6ರಿಂದ 7 ನಿಮ್ಮ ಸ್ನ್ಯಾಕ್ಸು, ನೀವು ಫ್ರೆಂಡ್ಸು ಎಲ್ಲರೂ ಕೂಡ ಪ್ಲೇ ಟೈಮ್, ರಿಲ್ಯಾಕ್ಸ್, ನಾಟ್ ವಿತ್ ಯುವರ್ ಮೊಬೈಲ್, ನಾಟ್ ವಿತ್ ಯುವರ್ ಗೆಜೆಟ್. ಸ್ವಲ್ಪ ಓಡಾಡಿ ಬನ್ನಿ ಪ್ರಪಂಚ ಆಯಿತಾ. ನೆಕ್ಸ್ಟು ಇದು 7 to 9 ಮತ್ತೆ ಸ್ಟಡಿ ಅವರ್ಸ್. ಸ್ಟಡಿ ಹಾಗಿದ್ರೆ ಇದೇನು ಸರ್ ಇದು ಗ್ಯಾಪ್ ಬಿಟ್ಟಿರೋದು? ನಿಮ್ಮ ಕಾಲೇಜ್ ಅವರ್ಸ್. ಕಾಲೇಜಿಗೆ ಹೋಗಬೇಕು ಸರ್, ಎಲ್ಲರ ಜೊತೆ ಕುತ್ಕೋಬೇಕು, ಬೆರಿಬೇಕು, ಬರಬೇಕು, ಏನು ನಡೆಯುತ್ತೆ ಅಂತ ತಿಳ್ಕೋಬೇಕು, ಬಂಕ್ ಮಾಡಬಾರ್ದು ಆಯಿತಾ. ಅಲ್ಲಿ ಶಿಕ್ಷಕರು ಏನು ಹೇಳ್ತಾರೋ, ಇಂಪಾರ್ಟೆಂಟ್ ಏನು ಕೊಡ್ತಾರೋ ಅದನ್ನೆಲ್ಲ ತಾವುಗಳು ಪರಿಗಣಿಸಬೇಕು. ಎಲ್ಲದೂ ಕೂಡ ತಾವುಗಳು ಯೂಸ್ ಮಾಡಬೇಕು. ನೋಡಿ, ದಿಸ್ ಈಸ್ ಯುವರ್ ಕಾಲೇಜ್ ಟೈಮ್. ಕಾಲೇಜಿಂದ ಬಂದ ತಕ್ಷಣ ಅದಕ್ಕೆ ಇಲ್ಲಿ ಹೇಳಿರೋದು ನಾನು, 4 ಗಂಟೆಗೋ 5 ಗಂಟೆಗೋ ಬರ್ತೀರಾ, 1 hour ಸ್ಲೀಪ್, ಮಲಗಿಬಿಡಿ. ಅರ್ಥಾಯ್ತಾ? ನಿದ್ದೆ ಬೇಕು ಮನುಷ್ಯನಿಗೆ ನಿದ್ದೆ ಇದ್ದರೆ ಪ್ರಪಂಚವನ್ನೇ ಗೆದ್ದು ಬಿಡ್ತಾನೆ. ನಿದ್ದೆ ಇಲ್ಲ ಅಂದರೆ ಭಾಳ ಕಷ್ಟ. ಇದು ನಿಮ್ಮ ಸ್ಟಡಿ ಅವರ್ಸ್ ಆಗಿರಬೇಕು. ದಯವಿಟ್ಟು ಈ ಒಂದು ಟೈಮ್ ಟೇಬಲನ್ನು ಫಾಲೋ ಮಾಡೋರು 10:00ವರೆಗೆ ದಯವಿಟ್ಟು ಒಳ್ಳೆಯ ನಿದ್ದೆಗೆ ಹೋಗಿ. 10:00ವರೆಗೆ ಯಾರ್ಯಾರು ಮಲಗ್ತೀರೋ ನಿಮ್ಮ ಬ್ಲಡ್ಡು, ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಪ್ಯೂರ್ ಆಗುತ್ತೆ. ಇದು ದೇವರು ಕೊಟ್ಟಿರುವಂಥ ಒಂದು ಸಿಸ್ಟಮು. ದೇಹದಲ್ಲಿ ನಾವು ರಕ್ತನೇ ಇಂಪ್ಯೂರ್ ಆಗಿಬಿಡುತ್ತೆ ಸರ್ ಆಯಿತಾ. ನಿಮ್ಮ ದೇಹದ ಸಿಸ್ಟಮೇ ಚೇಂಜ್ ಆಗಿಬಿಡುತ್ತೆ 10:00ವರೆಗೆ ಮಲಗಲಿಲ್ಲ ಅಂದರೆ. ದಯವಿಟ್ಟು ಈ ಒಂದು ಟೈಮ್ ಟೇಬಲ್ ನಿಮಗೆ ಇಷ್ಟ ಆದರೆ ತಾವುಗಳು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನ್ನ ಪ್ರಥಮ PUC ಗಾಗಿರ್ಬೋದು, ದ್ವಿತೀಯ PUC ಗಾಗಿರ್ಬೋದು. ಇನ್ನು ಕೆಲವೊಬ್ಬರು ಒಂದು ಡೌಟನ್ನು ಕೇಳಿದ್ರಿ, ಪ್ರಥಮ PUC ವಿದ್ಯಾರ್ಥಿಗಳು, ಸರ್ ನಮಗೂ ಕೂಡ ಪ್ರಿಪೇಟರಿ ಎಕ್ಸಾಮ್ ಇದೆಯಾ ಅಂತ. ನೋಡಿ, ನನ್ನ ಪ್ರಥಮ PUC ವಿದ್ಯಾರ್ಥಿಗಳೇ, ಅದು ನಿಮ್ಮ ಕಾಲೇಜಿಗೆ ಸಂಬಂಧಪಟ್ಟಿರುವಂಥದ್ದು ಆಯಿತಾ. ನಿಮ್ಮನ್ನು ಓದಿ ಉದ್ಧಾರ ಮಾಡಬೇಕು ಅಂದರೆ ಪ್ರಿಪೇಟರಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಇಲ್ಲಪ್ಪ ನಾವು ಯಾಕೆ ಬರ್ಡನ್ ವರ್ಕ್ ತಗೋಬೇಕು, ಮಕ್ಕಳು ಹೆಂಗಿದ್ರು ಫಸ್ಟ್ ಇಯರ್ PUC ಅಲ್ಲ ಅಂತ ಹಿಂಗೆ ದಬ್ಬೋರಿದ್ದರೆ ಆಯಿತಾ, ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ನಮ್ಮ ಕಾಲೇಜಲ್ಲಿ ನಾವೆಲ್ಲರಿಗೂ ಕೂಡ ಪ್ರಿಪೇಟರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ, ಮುಂದಿನ ಇನ್ನೊಂದು ವಿಡಿಯೋಗಾಗಿ ನಿಮ್ಮ ಏನು ಬೇಡಿಕೆ ಬಹಳ ಇದೆ, ಅದು ಬ್ಲೂ ಪ್ರಿಂಟಿನ ಬಗ್ಗೆ, ಅದರ ಬಗ್ಗೆ ಒಂದು ವಿಡಿಯೋನ ಮಾಡಿಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸರ್. ಅವರು ಕೂಡ ಸಂತೋಷವಾಗಿ ಈ ರೀತಿಯಾಗಿ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಪ್ರಿಪೇರ್ ಯುವರ್ ಓನ್ ಟೈಮ್ ಟೇಬಲ್. ಐ ಡಿಡ್ ನಾಟ್ ಸೇ ಸರ್ ಇದನ್ನೇ ಫಾಲೋ ಮಾಡಿ ಅಂತ. ಇಲ್ಲ ಸರ್ ನನ್ನ ಕೈಲಾಗಲ್ಲ ಅಂದರೆ 5:30ಇಂದನಾದರೂ 5:30 ಟ್ರೈ ಸರ್. 5:30 ಬಹಳ ಲೇಟ್ ಆಯಿತು ಸರ್. 5 ಗಂಟೆ ನಾನು ಹೇಳ್ತಾ ಇದ್ದೀನಲ್ವಾ, 6 ಗಂಟೆಗೆ ಬಿಸಿಲು ಬಿದ್ದಿರುತ್ತೆ ಸರ್. ನೀವು ಎದ್ದು ನೋಡಿ, ನೀವು ಹೇಳೋದೇ ಇಲ್ಲ, ಎದ್ದೇಳೋದೇ ಇಲ್ಲ. ನೀವು ದೇವಸ್ಥಾನಗಳಲ್ಲೆಲ್ಲ ಹಾಡಾಕಿರ್ತಾಳೆ, ಎದ್ದೇಳು ಮಂಜುನಾಥ ಬೆಳಗಾಯಿತು ಎದ್ದೇಳು ಅಂತ. ಪಕ್ಷಿಗಳು ಕಾದಿಯವು, ಅವು ಎದ್ದಿದ್ದಾವೆ, ಇವು ಎದ್ದಿದ್ದಾವೆ, ಎದ್ದೇಳಲೇ ತಮ್ಮ ಅಂತ ನೀವು ಕೇಳಿಸ್ಕೊಂಡು ಮಲಗ್ತಾ ಇರ್ತೀರಿ. ಎನಿಹೋ, ಧನ್ಯವಾದಗಳು. ಆಲ್ ದ ಬೆಸ್ಟ್.